ಹಲೋ ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ನಿಫ್ಟಿ 50 ಒಳಗೆ ಟ್ರೇಡ್ ಮಾಡತ್ತೀನಿ. ಸೊ ಒಂದು ಒಳ್ಳೆ ಟ್ರೇಡ್ ಆಗೈತಿ. ಬಟ್ ಪ್ರೀಮಿಯಮ್ ಯಾವ ರೀತಿ ಡಂಪ್ ಆಗೈತೆ ನೋಡ್ರಿ. ಅಪ್ಸೈಡ್ ಹೋಗಿ ಪ್ರೀಮಿಯಮ್ ಒಮ್ಮೆ ₹5 ₹6 ಡೌನ್ ಬರೈತಿ. ಸೊ ಈ ಟ್ರೇಡ್ದಾಗ ನಂಗೆ 2000 ಮೇಲೆ ಪ್ರಾಫಿಟ್ ತೋರಿಸಾದಿತ್ತು. ಬಟ್ ಕ್ಯಾಂಡಲ್ ಕ್ಲೋಸ್ ಆಗಿದ್ದೆ ಬೇರೆ ಕಡೆ, ಬಟ್ ಅದು ಪ್ರೀಮಿಯಮ್ ಓಪನ್ ಆಗಿದ್ದೆ ಬೇರೆ ಕಡೆ. ಸೊ ಈ ರೀತಿ ಡಂಪ್ ಮಾಡ್ತಿರ್ತಾರೆ. ಸೊ ಆದಷ್ಟು ನೀವು ಟ್ರೈ ಮಾಡಿರಿ ಸ್ಕ್ಯಾಲ್ಪ್ ಮಾಡೋಕ್ಕೆ. ಯಾಕಂತಂದ್ರೆ ಪ್ರೀಮಿಯಮ್ ಡಂಪ್ ಮಾಡಿರಿ ಅಂದ್ರೆ ಅಪ್ಸೈಡ್ ಹೋಗೋದನ್ನು ಡೌನ್ ಸೈಡ್ ಬಂದ ನಿಮ್ಮ ಸ್ಟಾಪ್ ಲಾಸ್ ಸೆಟ್ ಆಕೈತಿ. ಸೊ ಇಲ್ಲಿ ನೋಡ್ರಿ ಯಾವ ರೀತಿ ಆಗೈತೆ ಅಂತೇಳಿ. 2,000 ಚಿಲ್ಲರ್ ಪ್ರಾಫಿಟ್ ತೋರಿಸೋದ ₹1,600-1,700 ಪ್ರಾಫಿಟ್ ಬುಕ್ಕಿಂಗ್ ಆಗೋಂಗಾಗೈತಿ. ನೋಡಿರಿ ಈ ವಿಡಿಯೋ. ಆ್ಯಂಡ್ ಇದೇ ರೀತಿ ನಿಮ್ಗೆ ಮಾರ್ನಿಂಗ್ ಸ್ಟ್ರಾಟಜಿ ಅಂದರೆ ಮಾರ್ನಿಂಗನ್ನು ಸ್ಕ್ಯಾಲ್ಪ್ ಮಾಡಿ ಮಾರ್ಕೆಟಿಂದ ಎಕ್ಸಿಟ್ ಆಗೋ ಸ್ಕ್ಯಾಲ್ಪಿಂಗ್ ನಿಮ್ಗೆ ಏನಾದರೂ ಮಾಡಬೇಕಂತಿದ್ರೆ ಈ ಚಾನಲ್ನ ಫಾಲೋ ಮಾಡಿ. ಆ್ಯಂಡ್ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಒತ್ತಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಮಾರ್ನಿಂಗ ನಿಫ್ಟಿ 50 ಒಳಗೆ ಒಂದು ಸ್ಕಾಲ್ಪ್ ಮಾಡಿದೆ. ಆ್ಯಂಡ್ ಇವಾಗ ಸೆನ್ಸೆಕ್ಸ್ ಒಳಗೆ ಒಂದು ಮಾಡಿದೆ. ಸೊ ಇಲ್ಲೊಂದು ಒಳ್ಳೆ ಪ್ರಾಫಿಟ್ ಆಗೈತಿ 1000ವರೆಗೂ. 1400-1500 ಮಟ್ಟ ತೋರಿಸಾತಿತ್ತು. ಇಲ್ಲಿ ನಾ ಯೂಸ್ ಮಾಡಿದ ಸ್ಟ್ರಾಟಜಿ ಏನಂತಂದ್ರೆ ಇಲ್ಲೇ ನಾನು 1 ಮಿನಿಟ್ ಒಳಗೆ ಹಾಕೀನಿ 84,000 ಕಾಲ್ ಒಳಗೆ. ಆ್ಯಂಡ್ ಇಲ್ಲಿ ನೋಡಿರಿ 45 ಮಿನಿಟ್ದ ಸೆನ್ಸೆಕ್ಸ್ದ ಕ್ಯಾಂಡಲ ಒಂದು ಕ್ಯಾಂಡಲ್ 45 ಮಿನಿಟ್ದ ಐತಿ. ಇದು ಲೋ ಬಂತು. ಆ್ಯಂಡ್ ಇಲ್ಲೇನೈತಲ್ಲ 145 ಇದೆ. ಸೊ ಅದನ್ನ ಬ್ರೇಕ್ಔಟ್ ಕೊಟ್ಟ ಮತ್ತು ಅಂದ್ರೆ ಫಸ್ಟ್ ಕ್ಯಾಂಡಲ್ದ ಲೋ ಏನಿರ್ತೈತಿ ನಮ್ಗೆ ಸಪೋರ್ಟಾಗಿ ವರ್ಕ್ ಮಾಡ್ತೈತಿ. ಸೊ ಅದ್ರ ಮೇಲೆ ಮಾರ್ಕೆಟ ಮತ್ತು ರಿವರ್ಸ್ ಆಗೈತೆ. ಸೊ ರಿವರ್ಸ್ ಸ್ಟ್ರಾಟಜಿದಾಗ ಏನಾಕೈತೆ ಅಂದ್ರೆ 45 ಮಿನಿಟದ ಇಲ್ಲಿ ಹಾಕಿದ್ದೆ. 45 ಮಿನಿಟದ ಇಲ್ಲಿ ಹಾಕಿದ್ಮೇಲೆ ಈ ಕ್ಯಾಂಡಲ್ಗೆ ನಾನು ಮಾರ್ಕ್ ಮಾಡಿದ್ದೆ. ಮಾರ್ಕ್ ಮಾಡಿದ್ಮೇಲೆ ಅದನ್ನ 1 ಮಿನಿಟ್ ಒಳಗೆ ಶಿಫ್ಟ್ ಮಾಡಿದೆ. ಸೊ ನಂದು ಇಲ್ಲಿ ನೋಡಿರಿ ಎಕ್ಸಾಕ್ಟ್ ಎಂಟ್ರಿ ಆಯಿತು 80 ಕ್ವಾಂಟಿಟಿ 263ಗೆ ಎಂಟ್ರಿ ಆಯಿತು. ಆ್ಯಂಡ್ ಇದನ್ನ 276ಗೆ ಎಕ್ಸಿಟ್ ಅದೇ. ಸೊ ಇಲ್ಲಿವರೆಗೂ ಹೋಗಿತ್ತು 1400ವರೆಗೂ ಒಂದು ಪ್ರಾಫಿಟ್ ತೋರಿಸಿತ್ತು. ಬಟ್ ನಾನು ಎಕ್ಸಿಟ್ ಆಗೋವರೆಗೂ ಇಲ್ಲಿ ಎಕ್ಸಿಟ್ ಆಯಿತು 1000ವರೆಗೂ ನಾವು ಪ್ರಾಫಿಟ್ ಆಗೈತಿ. ಅಂದ್ರೆ ನೀವು ಟೈಮ್ ಫ್ರೇಮ್ ಇರ್ತಾವಲ್ಲ ಭಾಳ ಯೂಸ್ ಆಕಾವು. ಕ್ಯಾಂಡಲ್ ವೈಸ್ ನೋಡ್ಕೊಂತ ಹೋದ್ರೆ ಇಲ್ಲಿ ನೋಡಿರಿ ಇದು 75 ಮಿನಿಟ್ದಾಗ ಹಾಕಿದ್ರೆ ಪೂರ್ತಿ ಕ್ಯಾಂಡಲ್ ಡೌನ್ ಬರೈತಿ. ಸೊ ಅದೇ 45 ಮಿನಿಟ್ದಾಗ ಹಾಕಿದ್ರೆ ಕ್ಯಾಂಡಲ್ ರಿವರ್ಸ್ ಆಗೈತೆ. ಸೊ ಫಸ್ಟ್ ಕ್ಯಾಂಡಲ್ ಏನಂದ್ರೆ ಕ್ಲೋಸಿಂಗ್ ಕೊಡ್ತಂದ್ರೆ ಆ ಕ್ಲೋಸಿಂಗಾಗ ಸಪೋರ್ಟ್ ಇರ್ತೈತೆ ಮಾರ್ಕೆಟ್. ಅಲ್ಲಿ ಸಪೋರ್ಟ್ ತಂದು ರಿವರ್ಸ್ ಆಯ್ತು ಅಂದ್ರೆ ಮಾರ್ಕೆಟ್ ಒಂದು ಸ್ವಲ್ಪ ರಿವರ್ಸ್ ಆಗ್ತದೆ. ಸೊ ಅದನ್ನ ನಾವು ಪ್ರಾಫಿಟಾಗಿ ಕನ್ವರ್ಟ್ ಮಾಡಬೇಕು. ಸೊ ಇಲ್ಲಿ ನಾನು ಅದೇ ಮಾಡಿದ್ದೆ. ಆ್ಯಂಡ್ ಇದ್ರೊಳಗೆ ನೋಡೋಣ ಈಗ 45 ಮಿನಿಟ್ ಹಾಕಿರ ಮಾರ್ಕೆಟ ನೋಡಿ ಈ ಕ್ಯಾಂಡಲ್ದಿಂದನ ಗ್ರೀನ್ ಕ್ಯಾಂಡಲ್ದಿಂದನ ರಿವರ್ಸ್ ಆಗೈತೆ. ಸೊ ಇದನ್ನ ನಾವು ಯೂಸ್ ಮಾಡ್ಕೋಬೇಕು. ಈ ರೀತಿ ನೀವು ಕ್ಯಾಂಡಲ್ ಬಗ್ಗೆ ತಿಳ್ಕೊಬೇಕಾದ್ರೆ ನಮ್ಮ ಚಾನಲ್ನ ಫಾಲೋ ಮಾಡಿ. ಆ್ಯಂಡ್ ನಮ್ಮ ಪೇಜ್ನ ಆದಷ್ಟು ಮಂದಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.